SDPI ಕಾರ್ಯಕರ್ತರು ಒಂದು ಜನಾಂದೋಲನ ಎಲ್ಲ ಕಡೆ, ಅದೇನು QR ಕೋಡ್ ಮಾಡಿ ಅದರ ವಿರುದ್ಧ ಅಭಿಪ್ರಾಯ ವ್ಯಕ್ತಪಡಿಸಿ ಅಂತ. ಅದರ ಭಾಗವಾಗಿ ಕೊಪ್ಪಳದ ಕಾರಟಗಿಯಲ್ಲಿ ಪ್ರತಿಭಟನೆ ನಡೀತಾ ಇತ್ತು. SDPI ಇಮ್ರಾನ್ ಮಾತಾಡ್ತಾ ಇದ್ದ ಕೊಪ್ಪಳದ ಕಾರಟಗಿಯಲ್ಲಿ. BJP ಮತ್ತು RSS ನಾಯಕರಿಗೆ ಎಚ್ಚರಿಕೆ. ಯಾವ ರಾಷ್ಟ್ರದಿಂದ ಬಂದಿದ್ದೀರಿ, ಯಾವ ಸಂತತಿಯಿಂದ ಬಂದಿದ್ದೀರಿ, ಆ ಸಂತತಿಗಳನ್ನು ಮುಸ್ಲಿಂ ಸಮುದಾಯ ಮುಗಿಸುತ್ತೆ ಅನ್ನುವುದೂ ಸೇರಿದಂತೆ ಅನೇಕ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳಿತ್ತು. ನೀವಲ್ಲ, ನಿಮ್ಮ ಗುರು ನಾಗಪುರದ ಸಾವರ್ಕರ್ ಸಂತತಿ ಬಂದರೂ ಮುಸ್ಲಿಮರ ವಕ್ಫ್ ಆಸ್ತಿ ಮುಟ್ಟೋದಕ್ಕಾಗೋದಿಲ್ಲ. ನೆನಪಿರಲಿ, NRC ತಂದಾಗ ಮುಸ್ಲಿಂ ಮಹಿಳೆಯರ ನಿಮ್ಮನ್ನು ಒದ್ದು ಬಿಲ್ ರಿಜೆಕ್ಟ್ ಮಾಡೋವರೆಗೂ ಬಿಟ್ಟಿಲ್ಲ. ಈ ದೇಶದಲ್ಲಿರುವ ಗಂಡು ಮಕ್ಕಳು ಬಂದರೆ ನಿಮ್ಮನ್ನು ಕೂಡ ನೀವು ಬಂದಂಥ ರಾಷ್ಟ್ರದಿಂದ ಬಂದಿದ್ದೀರಿ ಇತ್ಯಾದಿ. ಪೂರ್ತಿ ಅರ್ಥ ಆಗೋಂಥದ್ದಲ್ಲ ಅದು. ನೀವು ಯಾವ ಸಂತತಿ, ಆ ಸಂತತಿಗಳನ್ನು ಕೂಡ ಮುಸ್ಲಿಂ ಸಮುದಾಯ ಮುಗಿಸುತ್ತೆ ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ ಒಮ್ಮೆ. ನೀವಲ್ಲ, ನಿಮ್ಮ ಗುರು ಆದಂತಹ ನಾಗ್ಪುರಿನಲ್ಲಿ ಇರುವಂತಹ ಸಾವರ್ಕರಿನ ಸಂತತಿಗಳು ಕೂಡ ಬಂದರೂ ಕೂಡ ಈ ಮುಸಲ್ಮಾನರನ್ನ ವಫ್ನ ಆಸ್ತಿಯನ್ನು ಮುಟ್ಲಿಕ್ಕೆ ಸಾಕಾಗೋದಿಲ್ಲ. ಈ ಮುಸಲ್ಮಾನರು ಒಂದು ವೇಳೆ ಈ ಸಣ್ಣ ಸಣ್ಣ ಪ್ರತಿಭಟನೆಗಳು ತಗೊಂಡು ಈ ಕಾರಟಗಿಯಲ್ಲಿ ಪ್ರತಿಭಟನೆ ಮಾಡ್ತಿರಬಹುದು. ನೆನಪಿರಲಿ, ಇದೇ ದೇಶದಲ್ಲಿ NRC ಎನ್ನುವಂತಹ ಒಂದು ಬಿಲ್ ಬಂದಿತ್ತು. NRCಯ ಬಿಲ್ಲಿಗೆ ನಮ್ಮ ಹೆಣ್ಣು ಮಕ್ಕಳು ನಿಮ್ಮನ್ನು ಒದ್ದು ಆ ಬಿಲ್ಲನ್ನು ರಿಜೆಕ್ಟ್ ಮಾಡುವ ತಲಕ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಈ ದೇಶದಲ್ಲಿರುವಂತಹ ಗಂಡು ಮಕ್ಕಳು ಬಂದ್ರೆ ನಿಮ್ಮನ್ನು ಕೂಡ ನೀವು ಬಂದಂತಹ ಯಾವ ರಾಷ್ಟ್ರದಿಂದ ಬಂದಿರಿ, ಯಾವ ಸಂತತಿಗಳು ನೀವು, ಆ ಸಂತತಿಗಳನ್ನು ಕೂಡ ಈ ಮುಸಲ್ಮಾನ್ ಸಮುದಾಯ ಮುಗಿಸ್ಲಿಕ್ಕಿದೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ BJP ಸರ್ಕಾರಕ್ಕೆ ಮತ್ತು RSSಗೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿರುವಂತಹ ಮೀಡಿಯಾಗಳು, ನ್ಯಾಷನಲ್ ಮೀಡಿಯಾ ಇರ್ಬೋದು, ಸ್ಟೇಟ್ ಮೀಡಿಯಾ ಇರ್ಬೋದು, ತಾಲೂಕ್ ಮೀಡಿಯಾ ಇರ್ಬೋದು, ಈ ಮೀಡಿಯಾಗಳು BJP ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾರೆ.